ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸೆಂಬರ್ 7, 2025ರಲ್ಲಿ ನಡೆದಂಥ ಕರ್ನಾಟಕ TET ಪತ್ರಿಕೆ 1ರ ಗಣಿತ ವಿಷಯವನ್ನು ಇವತ್ತು ನಾವು ಚರ್ಚೆ ಮಾಡೋಣ. ನನ್ನ ಒಂದು ಅನಿಸಿಕೆ ಪ್ರಕಾರ ಇವತ್ತಿನ ನಡೆದಂಥ ಒಂದು ಗಣಿತ ಪತ್ರಿಕೆ ಮಾತ್ರ ತುಂಬ ಸರಳವಾಗಿತ್ತು ಮತ್ತು ಕೊಟ್ಟಂತಹ ಸಿಲೆಬಸ್ನ ಒಳಗಡೆಯೇ ಆ ಒಂದು ಪ್ರಶ್ನೆ ಪತ್ರಿಕೆಗಳು ಇತ್ತು. ಬಹಳ ಈಜಿ ಇತ್ತು. ಆಲ್ಮೋಸ್ಟ್ ಎಲ್ಲರೂ ಈ ಒಂದು TET ಪತ್ರಿಕೆಯನ್ನು ಇವತ್ತು ಪಾಸ್ ಆಗ್ತಾರೆ ಅಂತ ಭಾವಿಸುತ್ತಾ ತುಂಬ ಸರಳವಾಗಿದ್ದು, ನೇರವಾದ ಪ್ರಶ್ನೆಗಳು, ಯಾವುದೇ ರೀತಿಯ ಅಪ್ಲೈಡ್ ಕೇಳಿಲ್ಲ, ನೇರವಾಗಿ ಸೂತ್ರವನ್ನು ಹಾಕಿ ನೇರವಾಗಿ ಬಿಡಿಸುವಂತಹ ವಿಧಾನದಲ್ಲಿ ಲೆಕ್ಕಗಳಿದ್ದವು. ಸೊ ನಾನಿವತ್ತು ಅವುಗಳ ಉತ್ತರ ಮತ್ತು ಅವುಗಳನ್ನು ಯಾವ ರೀತಿ ಸೊಲ್ಯೂಷನನ್ನು ಬಿಡಿಸ್ಬೇಕಂತ ಇವತ್ತು ನೋಡೋಣ. ಓಕೆ, ಫಸ್ಟ್ ಕ್ವೆಶ್ಚನ್ ಇಲ್ಲಿದೆ ನೋಡ್ರಿ. ಆಯತ ಘನದಲ್ಲಿ ಆಯತಾಕಾರದ ಮುಖಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ಅಂದರೆ ಕ್ಯೂಬಾಯ್ಡ್ ಅಂತ ಕರಿತೀವಿ ನಾವು ಆಯತ ಘನಗಳು. ಸೊ ಅದರಲ್ಲಿ ಇವೆಲ್ಲ 3 ಡೈಮೆನ್ಷನಲ್ ಫೇಸಸ್ ಅಂತ ಕರಿತೀವಿ ನಾವು ಇದಕ್ಕೆ. ಸೊ ಆಯತಘನ, ಚೌಕಘನ ಎಲ್ಲ ಬರ್ತವೆ. ಸೊ ಆಯತಘನ ಅಂತ ಬಂದಾಗ ಅದರಲ್ಲಿ ಬರುವಂತಹ ಮುಖಗಳ ಸಂಖ್ಯೆ ಕೇಳಿದ್ದಾರೆ. ಸೊ ಅದು ಯಾವ ರೀತಿ ಅಂತ ಅಂದರೆ, ಸೊ ನೋಡ್ರಿ, ಸೊ ಇದಕ್ಕೆ ನಾವು ಆಯತಘನ ಅಂತ ಕರಿತೀವಿ. ಎಷ್ಟು ಫೇಸಸ್ ಇರ್ತಾವೆ ಅಂತ ಕೇಳಿದ್ದಾರೆ. ನಿಮ್ಗೆ ಗೊತ್ತಿರ್ತವೆ, ಕಾಮನಾಗಿ ಒಂದು ಇಟ್ಟಿಗೆಗಳನ್ನು ಹೋಲಿಕೆ ಮಾಡಿಕೊಂಡಾಗ ಅದು ಆಯತಘನ. ಸೊ ಅದರಲ್ಲಿ ಎಷ್ಟು ಫೇಸಸ್ ಅಂತ ಅಂದರೆ ನಾರ್ಮಲ್ ಗೊತ್ತಿರುತ್ತೆ ನಿಮಗೆ. ಎಷ್ಟಪ್ಪ ಅಂದರೆ ಒಟ್ಟು 4 ಏನಪ್ಪ ಅಂದ್ರೆ ಮುಖಗಳಿರ್ತವೆ. ಸೊ ಅದರಿಂದ ಆಪ್ಷನ್ ಏನಾಗುತ್ತಪ್ಪ ಇದಕ್ಕೆ ಸರಿಯಾದ ಉತ್ತರ. ಸೊ 91ನೇದು ಏನಪ್ಪ ಅಂದ್ರೆ ಆಪ್ಷನ್ ಎ, 6 ಮುಖಗಳಿರ್ತವೆ. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್ ಇದೆ. 28 x⁴ 4 y⁴ ಮತ್ತು 49 x⁴ 5 y⁴ ಮಹತ್ತಮ ಸಾಮಾನ್ಯ ಅಪವರ್ತನ. ಸೊ ನಾನು 2ನೇ ವಿಡಿಯೋದಲ್ಲಿ ಹೇಳಿದ್ದೀನಿ ಇದ್ರ ಬಗ್ಗೆ, LCM ಮತ್ತು SCF ಅಂತ ಮಹತ್ತಮ ಸಾಮಾನ್ಯ ಅಪವರ್ತನ ಕೇಳಿದ್ದಾರೆ. ಎಷ್ಟು ಈಸಿ ನೋಡ್ರಿ. ಲಸ ಅಂತ ಬಂದಾಗ ಏನಪ್ಪ ಅಂದ್ರೆ, ಫಸ್ಟ್ ಮಸ್ ಹಾಕಿದರೆ, ಮಸ್ ಅಂದರೆ ಕೊಟ್ಟರು 2 ಅಂಕಿಗಳು ಒಂದೇ ಮಗ್ಗಿಲು ಹೋಗ್ಬೇಕಂತ. ಎಷ್ಟು ಸಿಂಪಲ್ ಇದೆ ನೋಡಿರಿ. ನಾನು ಸಂಖ್ಯೆಗಳನ್ನು ಅಷ್ಟೇ ತೊಗೊತೀನಿ, 28 ಮತ್ತು 49. ಓಕೆನಾ, ಇವೆರಡನ್ನಷ್ಟೇ ತೊಗೊಳ್ಳೋಣ. ಸೊ 28 ಮತ್ತು 49 ಆಪ್ಷನ್ ನೋಡೋಕೆ ನಾವು 14, ಓಕೆನಾ, 14, ನೆಕ್ಸ್ಟ್ 190, ನೆಕ್ಸ್ಟ್ 49 ಮತ್ತು 7 ಅಂತ ಇದೆ. ಸೊ ಇಲ್ಲಿ ನೋಡ್ರಿ, ಸೊ ಇವುಗಳನ್ನೆಲ್ಲ ನಾವೇನೋ ಬಿಡಿಸಿದಾಗ ಏನಾಗ್ತಪ್ಪ ಅಂದರೆ ನೋಡಿರಿ 196. ಸೊ ಇವೆರಡು ಏನಪ್ಪ ಯಾವ ಮಗಿಲು ಕಟ್ತೋತ ಬಂದರೆ 7 ಮಗಿಲು ಹೋಗ್ತು ನೋಡ್ರಿ. 7 4 7 49 ಅಂತ. ಓಕೆನಾ, ಸೊ ಈ ರೀತಿ ಮಾಡ್ಕೊತೋದ್ಗೆ ಏನಪ್ಪ ಅಂದ್ರೆ ನಮಗೆ ಎಷ್ಟು ಈಸಿ ಸಿಗುತ್ತಪ್ಪ ಅಂದರೆ 7ರಿಂದ. ಸೊ 7ರಿಂದ ಏನಪ್ಪ ಅಂದ್ರೆ ಇವೆರಡೂ ಸಂಖ್ಯೆಗಳು 28 ಮತ್ತು 49 ಏನಪ್ಪ ಅಂದ್ರೆ ಮಹತ್ತಮ ಅಂತ ಕೇಳಿದರೆ. ಆದ್ದರಿಂದ ಏನಪ್ಪ ಅಂದ್ರೆ, ಸೊ ಇದ್ರ ಉತ್ತರ ಎಷ್ಟಪ್ಪ ಅಂದರೆ ಆಪ್ಷನ್ ಬಿ, 7 × x⁴ 4 ಮತ್ತು y⁴ ಆಗುತ್ತೆ. ಅದು ಆಪ್ಷನ್ 2 ಏನಪ್ಪ ನಿಮಗೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಪ್ರಶ್ನೆ ಇದೆ ನೋಡಿರಿ. ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ ಕೇಳಿದ್ದಾರೆ. ಸೊ ಒಂದು ತ್ರಿಭುಜ 2 ಲಂಬ ಕೋನ ಹೊಂದಿರುತ್ತದೆ, ಒಂದು ತ್ರಿಭುಜ 2 ಅಧಿಕ ಕೋನಗಳನ್ನು ಹೊಂದಿರುತ್ತದೆ, ಒಂದು ತ್ರಿಭುಜವು 2 ಲಘು ಕೋನಗಳನ್ನು ಹೊಂದಿರುತ್ತದೆ. ನೆಕ್ಸ್ಟ್ ತ್ರಿಭುಜದ ಒಂದು ಬಾಹ್ಯಕೋನವು ಅದರ ಅಂತರಾಭಿಮುಖ ಕೋನಗಳ ಮೊತ್ತಕ್ಕಿಂತ ಕಡಿಮೆ ಇರ್ತದೆ. ಸೊ ನಿಮಗೆಲ್ಲ ಗೊತ್ತಿದ್ದರೆ ಲಕ್ಷಣಗಳು ಇವೆಲ್ಲ ತ್ರಿಭುಜದ್ದು. ಒಂದು ತ್ರಿಭುಜವು 2 ಲಂಬ ಕೋನಗಳನ್ನು ಹೊಂದಿರುತ್ತದೆ. ಸೊ ನಿಮಗೆಲ್ಲ ಗೊತ್ತಿದೆ, ಒಂದು ತ್ರಿಭುಜದ ಒಟ್ಟು ಒಳಕನ್ನು 180 ಆಗಿರುತ್ತೆ. ಅಂದರೆ 3 ಕೋನಗಳನ್ನು ಸೇರಿಸಿದರೆ ಮಾತ್ರ ಏನಾಗಬೇಕು, ಅದು 180 ಡಿಗ್ರಿ ಆಗಬೇಕು. ಆದರೆ ಇವ್ರು ಏನು ಹೇಳಿದರೆ 2 ಲಂಬ ಕೋನಗಳಿಗೆ ಸಮನಾಗಿರುತ್ತೆ ಅಂತ. ಅದರ ಆಪ್ಷನ್ ತಪ್ಪಾಗುತ್ತದೆ. ಸೊ ಅದರಿಂದ ಸರಿಯಾದ ಹೇಳಿಕೆ ಯಾವುದಪ್ಪ ಅಂದರೆ, ಒಂದು ತ್ರಿಭುಜವು 2 ಲಘು ಕೋನಗಳನ್ನು ಹೊಂದಿರುತ್ತೆ. ಲಘು ಕೋನ ಅಂದರೆ ನಾವು 90 ಡಿಗ್ರಿಗಿಂತ ಕಡಿಮೆ ಇರಬೇಕು. ಎಷ್ಟಪ್ಪ ಅಂದರೆ 90ಕ್ಕಿಂತ ಕಡಿಮೆ, 45ಕ್ಕಿಂತ ಏನಪ್ಪ ಅಂದರೆ ಜಾಸ್ತಿ ಇದ್ರಪ್ಪ ಅದಕ್ಕೆ ನಾವು ಲಘು ಕೋನ ಅಂತ ಕರಿತೀವಿ. ಆದ್ದರಿಂದ ಆಪ್ಷನ್ ಸಿ ಅಥವಾ 3 ಏನಪ್ಪ ಅಂದರೆ ಒಂದು ತ್ರಿಭುಜವು 2 ಲಘು ಕೋನಗಳನ್ನು ಏನಪ್ಪ ಅಂದರೆ ಹೊಂದಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ 94ನೇ ಕ್ವೆಶ್ಚನ್ ಈ ರೀತಿ ಇದೆ. 1.10⁻³ ಘಾತ 3ರ ಬೆಲೆ ಎಷ್ಟು? ನಾನು ಘಾತಾಂಕ ಮತ್ತು ಘಾತ ಸೂಚಿ ಒಂದು ಪಾಠದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡೀನಿ. ಸೊ ಎಷ್ಟು ಈಸಿ ಇದೆ ನೋಡ್ರಿ, ಸಿಂಪಲ್ ಇದೆ. ಇದೊಂದು ಮಿಶ್ರ ವಿನ್ಯಾಸ ಇದೆ. ಅದನ್ನು ಏನು ಮಾಡ್ಕೊತಪ್ಪ ಅಂದ್ರೆ ವಿಷಮ ಮಾಡ್ಕೊತೀನಿ. ಕ್ವಶನ್ ಈ ರೀತಿ ಬರ್ಕೊತ ನೋಡ್ರಿ ನಾನು. ಓಕೆ, ಇಲ್ಲಿದೆ ನೋಡ್ರಿ. ಅಂದರೆ 10 × 10 + 3 13 / 10
ಅಂದರೆ 13/10⁻³ ಅಂತ ಹೇಳಿದರೆ, ಸೊ ನಾವು ಇಲ್ಲಿ ಏನು ಮಾಡೋಕ್ಕಪ್ಪ ಅಂದ್ರೆ ಇವುಗಳ ಘನ ಸಂಖ್ಯೆ ಮಾಡಬೇಕು. ಘನ ಸಂಖ್ಯೆ ಅಂದರೆ 13ರ ಘನ ಎಷ್ಟಾಗುತ್ತಪ್ಪ ಅಂದರೆ 13ನ್ನು 3 ಸರಿ ಗುಣಿಸಬೇಕು. 13 ವರ್ಗ 169. 169 × 13 ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತಪ್ಪ ಅಂದರೆ 2197 ಸಿಗುತ್ತೆ. ಬಾಗಲೇ 10ರ ಘನ ಎಷ್ಟಪ್ಪ ಅಂದರೆ 1000 ಇಷ್ಟು ಸಿಕ್ತು ನಮ್ಗೆ. ಬಟ್ ಆಪ್ಷನ್ ಏನು ಕೊಟ್ಟಿದ್ರಪ್ಪ ಅಂದರೆ ಅವರು ಕೂಡ ಏನಪ್ಪ ಅಂದರೆ ಮಿಶ್ರ ಭಿನ್ನರಾಶಿಯಲ್ಲಿ ಕೊಟ್ಟಿದ್ದಾರೆ. ಸಿಂಪಲ್ ನೋಡಿರಿ, ಅಂಶ ಏನಿದೆ 2197 ಇದೆ. ಸೊ ನಾನು ಇವೆಲ್ಲ ಆಪ್ಷನ್ ಎ ನೋಡಿರಿ 1000 × 1 1027 ಆಗುತ್ತೆ. ಅಲ್ಲ. ಆಪ್ಷನ್ ಬಿ ನೋಡಿರಿ 1000 × 2 2000 ಆಗುತ್ತೆ. ಬಟ್ 27 ಇದು ಅಲ್ಲ. ಆಪ್ಷನ್ ಸಿ ನೋಡಿರಿ 3ರದ್ದು 1000 × 2 2000 2000 ಪ್ಲಸ್ ಏನು ಕೊಟ್ಟಿದ್ದಾರೆ ಅಂಶದಲ್ಲಿ 197 ಕೊಟ್ಟಿದ್ದಾರೆ. ಆದ್ದರಿಂದ ಆಪ್ಷನ್ ಸಿ ಅಥವಾ ಆಪ್ಷನ್ 3 ಏನಪ್ಪ ಅಂದರೆ ನಿಮಗೆ ಸರಿಯಾದ ಉತ್ತರ ಆಗುತ್ತೆ. ಎಷ್ಟಪ್ಪ ಅಂದರೆ 2.197 ಬಾಗಲೇ 1000 ಅಂತ ಆಪ್ಷನ್ ಸಿ ಏನಪ್ಪ ನಿಮಗೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ 95ನೇ ಕ್ವಶನ್ ಇದೆ ನೋಡಿರಿ. ಇಲ್ಲಿ ಈ ಕೆಳಗಿನಲ್ಲಿ ಯಾವುದೋ ಒಂದು ರೇಖಾತ್ಮಕ ಸಮೀಕರಣ ಆಗಿದೆ ಅಂತ ಕೇಳಿದರೆ, ಸೊ ನಿಮಗೆಲ್ಲ ಗೊತ್ತಿದೆ ಸಮೀಕರಣದ ಪ್ರಕಾರಗಳು. ಒಂದು ಸಮೀಕರಣ ಅಂತ ಬಂದಾಗ ರೇಖಾತ್ಮಕ ಅಂತ ಇರ್ತೈತಿ. ಸೊ ಇಲ್ಲಿ ರೇಖಾತ್ಮಕ ಸಮೀಕರಣ ಅಂತ ಬಂದಾಗ ಅದರ ಒಂದು ಘಾತ, ಒಂದು ಕೊಟ್ಟಿರುವ ಸಮೀಕರಣದಲ್ಲಿ ಘಾತ ಯಾವಾಗಲೂ ಒಂದಾಗಿರ್ತದೆ ಅಥವಾ ಪವರ್ ಒಂದಾಗಿರಬೇಕು. ಸೊ ನಾವು ಒಂದನ್ನು ನೋಡೋಣ ಇಲ್ಲಿ. ಹಾಗಾದ್ರೆ ಇಲ್ಲಿ ನೋಡ್ರಿ, ರೇಖಾತ್ಮಕ ಅಂದರೆ ಘಾತ ಅಥವಾ ಪವರ್ ಏನಾಗಿರಬೇಕು, ಒಂದಿರಬೇಕು. ಒಂದು ವೇಳೆ ಪವರ್ ಅಥವಾ ಘಾತ ಎರಡಿದ್ರಪ್ಪ ಅದಕ್ಕೆ ಏನು ಕರಿತೀವಿ ನಾವು, ವರ್ಗ ಅಂತ ಕರಿತೀವಿ. ಏನಂತ ಕರಿತೀವಿ, ವರ್ಗ ರೇಖಾತ್ಮಕ ಅಥವಾ ವರ್ಗ ಅಂತ ಕರಿತೀವಿ. ಸೊ ಇಲ್ಲಿ ಏಕೆ ರೇಖಾತ್ಮಕ ಇದ್ರೆ ಅದರಿಂದ ಘಾತ ಸೂಚಿ ಅಥವಾ ಪವರ್ ಏನಪ್ಪ ಒಂದಿರ್ಬೇಕು ನಮ್ಗೆ. ಸೊ ಆಪ್ಷನ್ ನೋಡಿರಿ 2x² ಇದು ಬರಲ್ಲ. ನೆಕ್ಸ್ಟ್ ಇದು x = 1/4x ಇದೆ. ಇದನ್ನು ಭಾಗಕಾರ ಈ ಕಡೆ ಹೋದರೆ ಗುಣಾಕಾರ ಆಗುತ್ತೆ. ಏನಪ್ಪ ಅಂದ್ರೆ 4x² ಆಗುತ್ತೆ. ಅದರಿಂದ ಆಪ್ಷನ್ ಸಿ ಕೂಡ ಬರಲ್ಲ. ನೆಕ್ಸ್ಟ್ ಆಪ್ಷನ್ 4 ನೋಡಿರಿ 2y × 2 ಏನಾಗುತ್ತೆ 2y². ಇದು ಕೂಡ ಏನಪ್ಪ ಅಂದ್ರೆ ಬರಲ್ಲ. ಸೊ ಅದರಿಂದ ಆಪ್ಷನ್ ಬಿ ಅಥವಾ ಆಪ್ಷನ್ 2 ಏನಪ್ಪ ಅಂದರೆ ನಿಮಗೆ ಸರಿಯಾದ ಉತ್ತರ ಆಗುತ್ತೆ. ಏನಪ್ಪ ಅಂದ್ರೆ 2x - 3 = 5x + 6 ಏನಪ್ಪ ಅಂದ್ರೆ ಇದೊಂದು ರೇಖಾತ್ಮಕ ಸಮೀಕರಣ ಆಗುತ್ತೆ ಅಂತ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್ ನೋಡಿರಿ 150 ಮತ್ತು ಅದಕ್ಕೆ ಸಮೀಪದ ಪೂರ್ಣ ವರ್ಗ ಸಂಖ್ಯೆಯ ನಡುವಿನ ವ್ಯತ್ಯಾಸ ಅಂತ ಕೇಳಿದ್ದಾರೆ. ಎಷ್ಟು ಈಸಿ ನೋಡಿರಿ, ವರ್ಗ ಸಂಖ್ಯೆಗಳು ಗೊತ್ತಿದ್ರೆ ಆಯಿತು, ಸುಲಭವಾಗಿ ಮಾಡ್ಬೋದು ನಾವು. 150ರ ಸಮೀಪ ಅಂತ ಕೇಳಿದರೆ, ಸೊ ಓಕೆ ನಾನು 150ಕ್ಕೆ 150 ಬರೆಯೋಣ. ಓಕೆನಾ. ಇದ್ರ ಸಮೀಪ ಅಂತ ವರ್ಗ ಸಂಖ್ಯೆ ಯಾವುದು ಕೇಳಿದ್ದಾರೆ, ಎಷ್ಟು ವರ್ಗ ಸಂಖ್ಯೆ ಯಾವುದೈತಪ್ಪ 144. ನಿಮಗೆಲ್ಲ ಗೊತ್ತಿದೆ 144ರ ವರ್ಗಮೂಲ ಎಷ್ಟಪ್ಪ 12. ಇಷ್ಟೇ 150 ಇದ್ರ ಸಮೀಪ ಅಂತ ವರ್ಗ ಸಂಖ್ಯೆಗಳ ನಡುವಿನ ವ್ಯತ್ಯಾಸ. ಸೊ ಅದ್ರ ಏನು ಮಾಡ್ತಪ್ಪ 150 - 144 = 150ರಲ್ಲಿ 144 ಹೋದರೆ 6. ಎಷ್ಟು ಈಜಿ ಇದೆ ನೋಡಿರಿ. ಅಂದರೆ 150ರಲ್ಲಿ 144 ಕಳೆದ್ರೆ ಉತ್ತರ 6 ಆಗುತ್ತೆ. ಆದ್ದರಿಂದ ನಿಮ್ಮ ಆಪ್ಷನ್ 4 ಆಗಿದ್ರಪ್ಪ ಅಂದರೆ ಅದು ಸರಿಯಾದ ಉತ್ತರ ಆಗಿರುತ್ತೆ. ಎಷ್ಟು ಈಸಿ ಕೇಳಿದಾರಪ್ಪ ಕ್ವಶನ್ಸ್. ಓಕೆ, ನೆಕ್ಸ್ಟ್ ನೋಡೋಣ 97ನೇ ಕ್ವಶನು. ಒಂದು ವೃತ್ತಕ್ಕೆ ಒಂದು ಬಾಹುವಿನಿಂದ ಎಳೆಯಬಹುದಾದ ಗರಿಷ್ಠ ಸ್ಪರ್ಶಗಳಂತ ಬರುತ್ತೆ. ಸೊ ಏನು ಹೇಳಿದರೆ, ಸೊ ಇದೊಂದು ವೃತ್ತ ಇದೆ. ಓಕೆನಾ. ಇದಕ್ಕೆ ನಾವು ವೃತ್ತ ಕೇಂದ್ರ ಅಂತ ಕರಿತೀವಿ. ಇದು ಕನಿಷ್ಠ ಎಷ್ಟು ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಗರಿಷ್ಠ ಸಂಖ್ಯೆ. ಸೊ ಇದು ಒಂದು ವೃತ್ತ ಕೇಂದ್ರ, ಇದು ಒಳ ಬಿಂದು. ನೆಕ್ಸ್ಟ್ ಇಲ್ಲೊಂದು ಬಾಹ್ಯ ಬಿಂದು ಐತಿ. ಸೊ ಈ ಒಂದು ಬಾಹ್ಯ ಬಿಂದುವಿನಿಂದ ಒಂದು ರೇಖೆನ ಎಳೆಬೋದು. ಎಷ್ಟು ನಾವು ಕನಿಷ್ಠ ಹಿಂಗೊಂದು ಎಳೆಬೋದು. ಹಿಂಗೊಂದು ಎಳೆಬೋದು. ನೆಕ್ಸ್ಟ್ ಅಥವಾ ಒಬ್ಬ ಅಂದರೆ ಇಲ್ಲೊಂದು ಎಳೆಬೋದು. ಎಷ್ಟದು, ಇದು 1ನೇ ಸ್ಪರ್ಶಕ, ಇದೇನಪ್ಪ ಅಂದರೆ 2ನೇ ಸ್ಪರ್ಶಕ. ಆದ್ದರಿಂದ ಒಂದು ವೃತ್ತಕ್ಕೆ ಏನಪ್ಪ ಅಂದ್ರೆ ಬಾಹ್ಯ ಬಿಂದುವಿನಿಂದ ಕನಿಷ್ಠ ಅಥವಾ ಗರಿಷ್ಠ ಎಷ್ಟಪ್ಪ ಅಂದ್ರೆ 2 ಸ್ಪರ್ಶಗಳನ್ನು ನಾವು ಎಳಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಆಪ್ಷನ್ 3 ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ. ಎಷ್ಟು, 2 ಗರಿಷ್ಠ ಸ್ಪರ್ಶಗಳನ್ನು ನಾವು ರಚಿಸಬಹುದು, ಎಳೆಯಬಹುದು. ಎಸ್, ಈಗ ಬರೋಣ. ಆಲ್ರೆಡಿ ಇದು ಕ್ವಶನ್ ನೋಡಿ, ಇದೇ ಒಂದು ಕಾನ್ಸೆಪ್ಟ್ನ 2 ಇದೆ. ಸೊ 98ನೇ ಕ್ವಶನ್ ಏನಿದೆಪ್ಪ ಅಂದ್ರೆ 4y² - 3y³ 3 + 9y7 ಇದೆ. ಸೊ ಈ ಒಂದು ಬಹುಪದಕ್ಕೆ ಡಿಗ್ರಿ ಅಂದರೆ ಘಾತ
ಅತಿ ಹೆಚ್ಚು ಘಾತ ಅಂದರೆ ಮಹತ್ತಮ ಘಾತ ಘಾತ ಎಷ್ಟಿದೆಪ್ಪ ಅಂದ್ರೆ ಇದ್ರ ಘಾತ ಯಾವಾಗಲೂ ಸೊ ಅದರಿಂದ 7 ಇದೆ. ಮಹತ್ತಮ ಘಾತ ಎಷ್ಟಿದೆ ನೋಡಿರಿ 7 ಅಂದರೆ 9 y ಘಾತ 7 ಇದೆ. ಸೊ ಇದರ ಒಂದು ಘಾತ ಎಷ್ಟಿದೆ 7 ಇದೆ. ಆದ್ದರಿಂದ ಆಪ್ಷನ್ 2 ಏನಪ್ಪ ಅಂದ್ರೆ ಇದರ ಒಂದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಹೇಳಿದರೆ ನೋಡ್ರಿ 19ನೇ 7ರ ಸಮನಾದ ಭಾಗಲಬ್ಧ ಸಂಖ್ಯೆ ಅಂತ ಕೇಳಿದರೆ 19ನೇ 7ರ ಸಮನಾದ ಭಾಗಲಬ್ಧ ಸಂಖ್ಯೆಗಳನ್ನು ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಏನು ಮಾಡೋಕ್ಕಪ್ಪ ಅಂದ್ರೆ ನಾವು ಭಾಳ ಸಿಂಪಲ್ ಇದೆ ನೋಡ್ರಿ. ಅಂದರೆ ಸಮನಾದ ಅಂದರೆ ಅಂಶ ಮತ್ತು ಛೇದನ ಭಾಗಿಸಿದಾಗ ಏನಪ್ಪ ಅಂದ್ರೆ ಒಂದೇ ಮಗ್ಗಿಂದ ಏನಪ್ಪ ಅಂದ್ರೆ ಕಟ್ಕೋಬೇಕಂತ ಈ ರೀತಿ ಇದೆ ಅದು ಕ್ವಶನ್ಸ್ ಅಂದರೆ ಇದರ ಅರ್ಥ. ಸೊ ನಾನು 17 ಮತ್ತು 9 ಮಾಡ್ತೀನಿ. ಓಕೆನಾ. ನೆಕ್ಸ್ಟ್ ಅದೇ ರೀತಿ 14/5 ಅನ್ನೋ ಆಪ್ಷನ್ ಎಲಿಮಿನೇಟ್ ಮಾಡೋದು. ಆಪ್ಷನ್ನ ಎಲಿಮಿನೇಟ್ ಮೆಥಡಿಂದ ಏನಪ್ಪ ನಾವು ಸುಲಭ ಕಂಡುಹಿಡಬಹುದು. ನೆಕ್ಸ್ಟ್ ಒಂದೇನು ಸಿ ಏನಿದೆಪ್ಪ ಅಂದರೆ 21/50 ಎಷ್ಟಿದೆ 7 ಇದೆ. ಸೊ ಇದನ್ನ ಏನು ಮಾಡ್ಬೋದು ನಾವು ಇವಾಗ ನೋಡ್ರಿ ಇಲ್ಲಿ ಆಪ್ಷನ್ 3 ನೋಡ್ರಿ 21/57 ಇದೆ. ಸೊ ಇಲ್ಲಿ ಕೊಟ್ಟಿದ್ದಾರೆ 7/19ಗೆ ಸಮನ ಈ ಒಂದು ಭಿನ್ನರಾಶಿ ಸಮನಾಗಿರೋದಕ್ಕೆ ಈ ಒಂದು ಭಾಗಲಬ್ಧ ಸಂಖ್ಯೆ ಸಮನಾದ 7/3 ನೆಕ್ಸ್ಟ್ 7/3 21 ಅಂತ ಹೇಳ್ಬೋದು. ನೆಕ್ಸ್ಟ್ 19 ಎಷ್ಟಲೇ 57 19/3 57 ನೋಡಿರಿ. ಸೊ ಇದಕ್ಕೇನಪ್ಪ ಅಂದ್ರೆ ಸಮನಾದ ಭಾಗಲಬ್ಧ ಸಂಖ್ಯೆ ಯಾವುದಪ್ಪ ಅಂದ್ರೆ 21/57 ಅಥವಾ 57/21 ಆಪ್ಷನ್ 3 99ಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಏನಪ್ಪ ಅಂದ್ರೆ ನಿಮಗೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡಿರಿ ಇದು ಭಾಳ ಈಸಿ ಇದೆ. -3 - -3 -6 -2 -1ರ ಬೆಲೆ ಎಷ್ಟು ಈಸಿ ಕೇಳಿದ್ದಾರೆ ಹೋಗಿರಲಿ. ಸೊ ನನ್ನ ಚಿಹ್ನೆಗಳಿದೆ, ನೀವು ಇಲ್ಲಿ ಚಿಹ್ನೆಗಳನ್ನು ನೋಡಿ ಭಯಪಡ್ಬೋದು. ನಾನು ಚಿಹ್ನೆಗಳನ್ನಷ್ಟೇ ಗುಣಿಸ್ತೀನಿ. ನಾನು ಎಷ್ಟು ಚಿಹ್ನೆಗಳಿದ್ದಾವೆ ಮೈನಸ್ ನಾವು 4 ಅದಾವೆ ನೋಡಿರಿ. ಚಿಹ್ನೆಗಳ ಸಂಖ್ಯೆ ಎಷ್ಟು 4 ಅನ್ನೋದು ಏನದೊಂದು ಸಮ ಸಂಖ್ಯೆ ಅಂದರೆ ಎಷ್ಟು ಸರಿ ರಿಪೀಟ್ ಆಗಿದೆ 4 ಸರಿ ರಿಪೀಟ್ ಇದೆ. 4 ಅನ್ನೋದು ಸಮ ಸಂಖ್ಯೆ, ಅದರಿಂದ ಬರುವಂಥ ಉತ್ತರ ಯಾವಾಗಲೂ ಏನಪ್ಪ ಅಂದ್ರೆ ಪ್ಲಸ್ಸಲ್ಲಿರುತ್ತೆ. ಅದೇ ಒಂದು ವೇಳೆ ಚಿಹ್ನೆಗಳು ರಿಪೀಟ್ ಆಗಿರೋದು ಬೆಸ ಸಂಖ್ಯೆ ಒಂದು ವೇಳೆ 3 ಸರಿ ರಿಪೀಟ್ ಆದ್ರಪ್ಪ ಅಂದ್ರೆ ಉತ್ತರ ಎಷ್ಟಾಗುತ್ತಪ್ಪ ಅಂದ್ರೆ ಮೈನಸ್ ಆಗುತ್ತೆ. ಸೊ ಇಲ್ಲೇನಪ್ಪ 4 ಸಂಖ್ಯೆಗಳು -4 ಸರಿ ರಿಪೀಟ್ ಆಗಿರೋದ್ರಿಂದ ಬರುವಂಥ ಉತ್ತರ ಪ್ಲಸ್ಸಲ್ಲಿ ಬರುತ್ತೆ. ಸೊ ಇವುಗಳನ್ನು ನಾನು ಗುಣಿಸ್ತೀನಿ ನೋಡಿರಿ. 3 × 6 × 2 × 1 ನಾನು ಮೈನಸ್ ಚಿಹ್ನೆನ ಹೇಳಿದೆ ಆಲ್ರೆಡಿ, ಪ್ಲಸ್ ಬರ್ತಂತೆ. 3 6 18 18 30 30 30. ಆದ್ದರಿಂದ ಆಪ್ಷನ್ 2 ಏನಪ್ಪ ಅಂದ್ರೆ ನಿಮ್ಮ ಸರಿಯಾದ ಉತ್ತರ ಆಗುತ್ತೆ. ಸೊ 100ನೇ ಪ್ರಶ್ನೆಗೆ ನಿಮ್ಮ ಉತ್ತರ 36 ಆಗಿದ್ರಪ್ಪ ಅನ್ನೋದು ಸರಿಯಾಗಿರುತ್ತೆ. ಎಸ್ ನೆಕ್ಸ್ಟ್ ಕ್ವಶನ್ ಇಲ್ಲಿದೆ ನೋಡಿರಿ. ಇದೇನಪ್ಪ ಅಂದರೆ ಇದೆ 10th ಬರುತ್ತೆ, ಸ್ವಲ್ಪ ಇದೆ ಅದಕ್ಕೆ ಟಚ್ ಇದೆ. ಸೊ ಇದು ನೋಡಿ ಎರಡು ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ 2, - 5 ಬಿಂದುವು ಕಾರ್ಟೇಷಿಯನ್ ಸಮತಲದ ಯಾವ ಚತುರ್ಥಕದಲ್ಲಿ ಅಂತ ಕೇಳಿದ್ರೆ ಎಷ್ಟು ಸಿಂಪಲ್ ಐತೆ ನೋಡಿರಿ. ಇದು ಚೆಕ್ ಮಾಡೋಣ ನನಗೆ. ಓಕೆ, ಕಾರ್ಟೇಷಿಯನ್ ಹಾಕನ್ರಿ. ಸೊ ಇದಕ್ಕೆ ನಾವು ಚತುರ್ಥಕ ಅಂತ ಕರಿತೀವಿ, ಕಾರ್ಟೇಷಿಯನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಇದು 1ನೇ ಚತುರ್ಥಕ, 2ನೇದ್ದು, 3ನೇದ್ದು, 4ನೇದ್ದು. ಓಕೆನಾ. ಇದು 1 2 3 4 ಅಂತ ಈ ರೀತಿ ಇದ್ದಾವೆ. ಸೊ ಇಲ್ಲಿ ಏನಪ್ಪ ಸೊ ಇಲ್ಲಿ ಬರುವಂಥ ನಿರ್ದೇಶಾಂಕಗಳಿಗೆ ಚಿಹ್ನೆ ಏನಂತ ಹೇಳಿ ಏನು ಬರುತ್ತೆ ಅಂತ ಕೇಳಿದ್ರೆ ಕ್ವಶನ್ಸ್ ಅಷ್ಟೇ. ಅವ್ರು ಕೊಟ್ಟಿದ್ರು ಏನು ಪ್ರಶ್ನೆ ಏನು ಬೆಲೆಗಳನ್ನು ಕೊಟ್ಟಿದ್ದಾರೆ ಅವರು 2 - 5 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 1ನೇ ಚತುರ್ಥಕದಲ್ಲಿ ಎಲ್ಲವೂ ಪ್ಲಸ್ ಆಗಿರ್ತವೆ. 2ನೇ ಚತುರ್ಥಕದಲ್ಲಿ ಮೊದಲೇದ್ದು ಪ್ಲಸ್, 2ನೇದ್ದು ಮೈನಸ್. ಅಂದರೆ ಇದು ಎಕ್ಸ್ ಇದು ವೈ. ನೆಕ್ಸ್ಟ್ 2ನೇ ಚತುರ್ಥಕದಲ್ಲಿ ಇದು ಎಕ್ಸ್ ಇದು ವೈ. ನೆಕ್ಸ್ಟ್ 3ನೇ ಚತುರ್ಥಕದಲ್ಲಿ ಏನಪ್ಪ ಅಂದ್ರೆ 2 ಎಕ್ಸ್ ಮತ್ತು ವೈನ ಬೆಲೆ ಏನಪ್ಪ ಮೈನಸ್ ಆಗಿರುತ್ತೆ. ಇನ್ನು 4ನೇ ಚತುರ್ಥಕದಲ್ಲಿ ಏನಪ್ಪ ಅಂದ್ರೆ ಎಕ್ಸ್ನ ಬೆಲೆ ಪ್ಲಸ್ ಆಗಿರುತ್ತೆ, ವೈನ ಬೆಲೆ ಏನಪ್ಪ ಅಂದ್ರೆ ಮೈನಸ್ ಆಗಿರುತ್ತೆ. ಓಕೆನಾ. ಇದಕ್ಕೆ ನಾವು ಚತುರ್ಥಕ ಅಥವಾ ಕಾರ್ಟೇಷನಲ್ಲಿ ಬರುವಂಥ 4 ಭಾಗಗಳಲ್ಲಿ ಬರುವಂಥ ಚಿಹ್ನೆಗಳು. ಓಕೆನಾ. ಅವ್ರೇನು ಪ್ರಶ್ನೆ ಕೇಳಿದಾರಪ್ಪ ಅಂದರೆ ನೋಡಿರಿ. ಓಕೆನಾ. ಇಲ್ಲಿ ಅಂದರೆ ಏನು ಕೊಟ್ಟಿದೆ 2 - 5 ಕೊಟ್ಟಿದ್ದಾರೆ. ಅದರಿಂದ ನೋಡಿರಿ ಎಕ್ಸ್ನ ಬೆಲೆ ಪ್ಲಸ್ ಆಗಿರಬೇಕು, ವೈನ ಬೆಲೆ ಏನಪ್ಪ ಅಂದ್ರೆ ಮೈನಸ್ ಆಗಿರ್ಬೇಕು. ಎಕ್ಸ್ನ ಬೆಲೆ ಪ್ಲಸ್ಸು, ವೈನ ಬೆಲೆ ಮೈನಸ್. ಅಂದರೆ ಇಲ್ಲಿ ಐತೆ ನೋಡಿರಿ 4ನೇ ಚತುರ್ಥಕ ನೋಡಿರಿ. ಎಕ್ಸ್ +2 ಇದೆ, 2 ಪ್ಲಸ್, ಮೈನಸ್ ಕೊಟ್ಟಿದ್ದಾರೆ -5 ಮೈನಸ್. ಅಂದರೆ ಯಾವ ಚತುರ್ಥಕದಲ್ಲಿ ಬರ್ತಪ್ಪ ಅಂದ್ರೆ 4ನೇ ಚತುರ್ಥಕದಲ್ಲಿ ಬರುತ್ತೆ. ಆದ್ದರಿಂದ
ನಿಮ್ಮ ಉತ್ತರ ಏನಾಗಿರ್ಬೇಕಪ್ಪ ಅಂದ್ರೆ ಆಪ್ಷನ್ 4 ಅಂದ್ರೆ ಆಪ್ಷನ್ ಡಿ 4ನೇ ಏನಪ್ಪ 4ನೇ ಚತುರ್ಥಕದಲ್ಲಿ ಏನಪ್ಪ ಅಂದ್ರೆ ಆ ಒಂದು 2 - 5 ಏನಪ್ಪ ಅಂದ್ರೆ ಬಿಂದುಗಳೇನಪ್ಪ ಅಂದ್ರೆ ಅಲ್ಲಿ ಕಂಡು ಬರ್ತಾವೆ ಅಂತ ಅರ್ಥ. ಸೊ ಇದು ನೋಡ್ರಿ ಚಿತ್ರದಲ್ಲಿ ಆ್ಯಂಗಲ್ ಎ ಜಿ ಎಚ್ ಇಸ್ಕೊಂಡು 50 ಡಿಗ್ರಿ ಆಗಿದೆ. ಎ ಬಿ ಮತ್ತು ಸಿ ಡಿ ಎರಡು ಪ್ಯಾರಲ್ ಆಗಿದೆ ಅಂತ ಅರ್ಥ. ಸೊ ಆಗುವಂತೆ ಮಾಡಲು ಕೋನ ಡಿ ಎಚ್ನ ಅಳತೆ ಅಂದರೆ ಯಾವುದ್ರ ಬೆಲೆ ಕೇಳಿದ್ರಪ್ಪ ಎಚ್ನ ಅಳತೆ ಕೇಳಿದಾರೆ. ಎಷ್ಟಿದೆ ನೋಡಿ, ಎಷ್ಟಿದೆ ನೋಡಿ ಇಲ್ಲಿ ಇದರಲ್ಲಿ. ಸೊ ನಿಮಗೆಲ್ಲ ಗೊತ್ತಿದೆ, ಈ ಸಿಂಪಲ್ ಇದೇನಪ್ಪ ಅಂದ್ರೆ 50 ಡಿಗ್ರಿ ಇದೆ. ಸೊ ನಿಮಗೆಲ್ಲ ಗೊತ್ತಿದೆ ಒಂದು ಸರಳ ವಿಘ್ನ ಉಂಟಾಗಬೇಕಪ್ಪ ಅಂದರೆ ಇಲ್ಲಿ 50 ಡಿಗ್ರಿ ಇದ್ರಪ್ಪ ಅಂದರೆ ಸೊ 180 ಆಗಲಿಕ್ಕೆ ಎಷ್ಟು ಕಡಿಮೆ ಇದೆಯಪ್ಪ ಅಂದರೆ 130 ಡಿಗ್ರಿ. ಒಂದು ಸರಳ ವಿಘ್ನೆ ಅಂತ ಕಂಡಾಗ ಅದ್ರ ಬೆಲೆ ಏನಪ್ಪ ಅಂದ್ರೆ 180 ಡಿಗ್ರಿ ಸಮನಾಗಿರುತ್ತೆ. ಸೊ ಇಲ್ಲಿ ಏನಪ್ಪ ಅಂದ್ರೆ 50 ಕೊಟ್ಟಿದ್ದಾರೆ, 180ಗಿನ್ನ ಎಷ್ಟು ಕಡಿಮೆ ಇದೆ 130 ಕಡಿಮೆ ಇದೆ. ಓಕೆನಾ. ಸೊ ಇದೇ ರೀತಿ ಏನಪ್ಪ ನಾ ಇದನ್ನ ಇನ್ನೊಂದು ಕಡೆ ಹೋಲಿಕೆ ಮಾಡ್ಕೊಂಡು ಇದನ್ನಪ್ಪ ನಾ ಆಂತರಿಕ ಕೋನಗಳಂತ ಬರ್ತಾವೆ, ಪರ್ಯಾಯ ಕೋನಗಳಂತ ಕರಿತೀವಿ, ಆಂತರಿಕ ಪರ್ಯಾಯ ಕೋನಗಳಂತ ಕರಿತೀವಿ. ಸೊ ಈ ಒಂದು 130 ಏನಪ್ಪ ನಾ ಇಲ್ಲಿ ಹಾಕ್ತೀನಿ ವಾಪಸ್ಸು 130 ಡಿಗ್ರಿ. ಸೊ ಹಾಗಾದರೆ ಇದು ಇಲ್ಲಿದ್ರಪ್ಪ ಅಂದರೆ ನೆಕ್ಸ್ಟ್ ಏನಪ್ಪ ಅಂದರೆ ಏನು ಕೇಳಿದ್ರೆ ಅವ್ರು ಯಾವುದ್ರ ಬೆಲೆ ಕೇಳಿದ್ರೆ ಎಚ್ನ ಬೆಲೆ ಕೇಳಿದರೆ. ಸೊ ಎಚ್ನ ಬೆಲೆ ಎಷ್ಟಾಗುತ್ತಪ್ಪ ಅಂದರೆ ಓಕೆ ಎಚ್ ಅಲ್ಲ, ಓಕೆ ಎಚ್ನ ಬೆಲೆ ಕೇಳಿದರೆ. ಸೊ ಎಚ್ ಯಾವಾಗಲೂ ಎಷ್ಟಾಗತ್ತಪ್ಪ ಅಂದರೆ ಒಂದು ವಿರುದ್ಧ ಕೋನಗಳು ಏನಪ್ಪ ಅಂದ್ರೆ 130 ಡಿಗ್ರಿ ಏನಪ್ಪ ಅಂದ್ರೆ ಸಮಾನಾಗಿರುತ್ತೆ. ಸೊ ಅದರಿಂದ ಏನಪ್ಪ ಅಂದ್ರೆ ಇದ್ರ ಉತ್ತರ ಆಪ್ಷನ್ 3 ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ. 102ನೇದು ಏನಪ್ಪ ಅಂದ್ರೆ 130 ಡಿಗ್ರಿ ಆಗಿದ್ರಪ್ಪ ಅಂದ್ರೆ ಅದೇನಪ್ಪ ಅಂದ್ರೆ ಸರಿಯಾಗಿರುತ್ತೆ ಅಂತ ಅರ್ಥ. ನೆಕ್ಸ್ಟ್ ನೋಡಿರಿ ಇಲ್ಲಿ 103ನೇ ಕ್ವೆಶನ್ನ ಡಿಸ್ಕಸ್ ಮಾಡೋಣ ನಾವು. ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಸಿ ಡಿ ಒಂದು ವಜ್ರಾಕೃತಿ ರೋಂಬಸ್ ಕೊಟ್ಟಿದ್ದಾರೆ. ಎ ಬಿ = 2x+3 ಮತ್ತು ಎ ಡಿ = 3x - 2 ಆದಾಗ ಎಕ್ಸ್ನ ಬೆಲೆ. ಒಂದು ರೋಂಬಸ್ ಅಂತ ಬಂದಾಗ ಏನಪ್ಪ ಅದರಲ್ಲಿ ಏನಪ್ಪ ಅಂದ್ರೆ ಭಾಗಗಳು ಏನಾಗಿರ್ತಪ್ಪ ಅಂದ್ರೆ ಸಮನಾಗಿರ್ತವಂತ. ಒಂದು ರೋಂಬಸ್ ಅಂತ ಕರಿತೀವಿ ಅಂದ್ರೆ ಎಲ್ಲ ಒಂದು ಭಾಗಗಳು ಏನಪ್ಪ ಅಂದ್ರೆ ಸಮನಾಗಿರ್ತಂತ ಅರ್ಥ. ಸೊ ಇಲ್ಲಿ ಏನು ಕೇಳಿದಾರೆ ಪ್ರಶ್ನೆ ಎಕ್ಸ್ನ ಬೆಲೆ ಕೇಳಿದ್ದಾರೆ. ಸೊ ಅದರಿಂದ ನಾನು ಬರ್ಕೊತೀನಿ. ಸೊ 2x+3 = 3x - 2. ಸೊ ಈಗ 2x ಇದು ಮೈನಸ್ ಈ ಕಡೆ ತರೋಣ ಎಕ್ಸನ್ನು 3x ದಟ್ ಈಸ್ = -2. ಈ ಪ್ಲಸ್ ಈ ಕಡೆ ಇದೆ, ಈ ಕಡೆ ಬಂದರೆ ಮೈನಸ್ ಆಯಿತು -3 ದಟ್ ಈಸ್ = 2xರಲ್ಲಿ 3x ಹೋದರೆ -x ದಟ್ ಈಸ್ = -2 -3 ಎಷ್ಟಾಗುತ್ತೆ ಬಂದರೆ -5 ಆಗುತ್ತೆ. ಈ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಅದರಿಂದ ಎಕ್ಸ್ನ ಬೆಲೆ ಎಷ್ಟಪ್ಪ ಅಂದ್ರೆ 5. ಎಷ್ಟು ಈಸಿ ಇದೆ ನೋಡ್ರಿ. ಸೊ 103ನೇದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಆಪ್ಷನ್ 4 5 ಆಗುತ್ತೆ ಅಂತ. ಅಂದರೆ ಎಕ್ಸ್ನ ಬೆಲೆ ಎಷ್ಟಾಗುತ್ತೆ 5 ಆಗಿರುತ್ತೆ ಅಂತ ಹೇಳ್ಬೋದು. 104ನೇದು ನೋಡಿರಿ. 104ನೇ ಪ್ರಶ್ನೆ ಇದ್ರ ಬಗ್ಗೆ ನಾನು ವೃತ್ತಗಳು ಮತ್ತು ಅದಕ್ಕೆ ಸಂಬಂಧಿಸಿದ ವಿಸ್ತೀರ್ಣದಲ್ಲಿ ನಾನೊಂದು ವಿಡಿಯೋ ಮಾಡಿದ್ದೆ. ಸೊ ಇದೇನಪ್ಪ ನೇರವಾದ ಪ್ರಶ್ನೆ ಕೇಳಿದ್ರಿ. ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಥವಾ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಇವೆರಡರಲ್ಲಿ ಒಂದು ಕ್ವಶನ್ ಅಂತ ಹೇಳಿದೆ. ಬಟ್ ಒಂದು ಬಂದಿದೆ, ಭಾಳ ಖುಷಿ ಆಯಿತು. ಓಕೆ, ಇದು ನೋಡೋಣ. ಈಗ ಏನು ಕೇಳಿದರೆ ಭಾಳ ಸಿಂಪಲ್ ಕೇಳಿದರೆ ತ್ರಿಜ್ಯ ಕೇಳಿದರೆ, ತ್ರಿಜ್ಯ ಅಂದರೆ ರೇಡಿಯಸ್ ಎಷ್ಟು ಕೇಳಿದರೆ 28 ಸೆಂಟಿಮೀಟ್ರ್ ಕೇಳಿದ್ದಾರೆ. ಓಕೆನಾ, ಕೊಟ್ಟಿದ್ದಾರೆ. ಸೊ ಆ್ಯಂಗಲ್ ಕೊಟ್ಟಿದ್ದಾರೆ ಟಿ ಟಿ ಎಷ್ಟು ಕೊಟ್ಟಿದ್ದಾರೆ 45 ಡಿಗ್ರಿ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಈಜಿ. ಉದ್ದ ಕೇಳಿದ್ದಾರೆ, ಡೈರೆಕ್ಟ್ ಸೂತ್ರ ಹಾಕೋದು. ನಿಮ್ಗೆ ಸೂತ್ರ ಗೊತ್ತಿದ್ರೆ ಆಯಿತು. ಸೂತ್ರ ಏನಪ್ಪ ಅಂದ್ರೆ θ/360 × 2πr. ಓಕೆನಾ. ಸೊ ಇಲ್ಲಿ ನಾನು ಡೈರೆಕ್ಟ್ ಸೂತ್ರದಲ್ಲಿ ಹಾಕ್ತೀನಿ ನೋಡ್ರಿ. θ/360 × 2πr. θ ಅಂದರೆ 45 ಡಿಗ್ರಿ ಕೊಟ್ಟಿದ್ದಾರೆ. 360 × 2π ಅಂದರೆ 22/7. ಆರ್ ಅಂದರೆ ರೇಡಿಯಸ್ ಎಷ್ಟು ಕೊಟ್ಟಿದ್ರೆ 28 ಕೊಟ್ಟಿದ್ದಾರೆ. ಕಟ್ತೇವೆ ನಿನಗೆ 9 5 45 9 4 36 1 0 ಕೊಡ್ತೀನಿ. ಮತ್ತು ಆಗಿನ 5 1 5 5 8 40. ಓಕೆನಾ. ನೆಕ್ಸ್ಟ್ 2 1 2 4 8. ಓಕೆನಾ. ಇದು ನೋಡಿ 7 1 7 7 4 28. ಈ 4 ಕ್ಯಾನ್ಸಲ್ ಆಯಿತು. ಉಳಿದೆಷ್ಟು 22. ಓಕೆನಾ. ಸೊ ಇದರ ಒಂದು ಸರಿಯಾದ ಉತ್ತರ ಎಷ್ಟಪ್ಪ ಅಂದ್ರೆ ಆ ಒಂದು ಕಂಸದ ಉದ್ದ 22 ಸೆಂಟಿಮೀಟ್ರ್ ಆಗಿರುತ್ತೆ. ಅದರಿಂದ ಆಪ್ಷನ್ ನೋಡಿರಿ,
ಆಪ್ಷನ್ನ ಚೆಕ್ ಮಾಡಿದ್ರೆ ನಾವು ಆಪ್ಷನ್ 2 22 ಸೆಂಟಿಮೀಟರ್ ಏನಪ್ಪ ಅಂದರೆ ಇದರ ಒಂದು ನಿಮ್ಮ ಏನಪ್ಪ ಅಂದರೆ ಸರಿಯಾದ ಉತ್ತರ ಏನಪ್ಪ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ ಕೂಡ ಇದೆ ನೋಡಿ, ಎಷ್ಟು ಈಸಿ ಇದೆ ನೋಡಿ. ನೆಕ್ಸ್ಟ್ ಕ್ವೆಶನ್ ಇದು 7ನೇ ಕ್ಲಾಸಲ್ಲಿ ಬರ್ತೀವಿ ಒಂದು ಕ್ವೆಶನ್, ಎಷ್ಟು 105ನೇ ಕ್ವೆಶನ್. ಇದು 7ನೇ ತರಗತಿಯಲ್ಲಿ ಐತಿ. 135 ಡಿಗ್ರಿ ಅಳತೆಯ ಕೋನದ ಸರಳ ಪೂರಕ ಅಥವಾ ಪರಿಪೂರಕ ಕೋನ ಅಂತ ಕರಿತೀವಿ, ಹಾಗೂ 45 ಅಳತೆಯ ಕೋನ ಅಥವಾ ಪೂರಕ ಕೋನ ಅಂತ ಕರಿತೀವಿ. ಸೊ ಇವುಗಳ ಮೊತ್ತವು ಸಾಂಖ್ಯಿಕವಾಗಿ ಎಷ್ಟು ಅಂತ ಕೇಳಿದ್ದಾರೆ. ಇದಾಗತ್ತೆ. ಓಕೆ, 45 ಆದ್ರಪ್ಪ ಅಂದರೆ ಒಂದು ನಿಮಿಷ ನೋಡಿರಿ. 1ನೇ ಕ್ವೆಶನ್ಗೆ 130 ಡಿಗ್ರಿ ಕೊಟ್ಟಿದ್ರೆ, ಆದ್ದರಿಂದ ಇದೇನಪ್ಪ ಅಂದ್ರೆ 135 ಡಿಗ್ರಿ. 180ರಲ್ಲಿ 135 ಹೋದ್ರಪ್ಪ ಅಂದರೆ ಎಷ್ಟಪ್ಪ ಅಂದರೆ 45 ಡಿಗ್ರಿ ಆಗುತ್ತೆ. ಓಕೆನಾ, ಅಂದರೆ ಪರಿಪೂರಕ ಕೋನ ಎಷ್ಟಾಗುತ್ತೆ 45 ಡಿಗ್ರಿ ಆಯಿತು. ಹಾಗಾದರೆ ಪೂರಕ ಕೋನ ಎಷ್ಟಾಗುತ್ತೆ ಅದು ಕೂಡ ಏನಪ್ಪ ಅಂದ್ರೆ 45 ಡಿಗ್ರಿ ಆಯಿತು. ಸೊ ಎರಡನ್ನು ಕೂಡ್ಸೋಣ, 45 + 45 ಡಿಗ್ರಿ ಎಷ್ಟಾಗುತ್ತಪ್ಪ ಅಂದ್ರೆ 90 ಡಿಗ್ರಿ ಆಯಿತು. ಬಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ, ಒಂದು ಲಘು ಕೋನ, ವಿಶಾಲ ಕೋನ, ಒಂದು ಸರಳತೆ ಕೋನ, ಒಂದು ಲಂಬ ಕೋನ. ಸೊ ಎರಡನ್ನು ಕೂಡಿಸ್ರಿ, ಎಷ್ಟು 90 ಡಿಗ್ರಿ. 90 ಡಿಗ್ರಿ ನಾವೇನು ಕರಿತೀವಿ, ಲಂಬ ಕೋನ ಅಂತ ಕರಿತೀವಿ. ಆದ್ದರಿಂದ ಆಪ್ಷನ್ ಡಿ ಅಥವಾ ಆಪ್ಷನ್ 4 ಏನಪ್ಪ ಅಂದ್ರೆ ನಿಮ್ಮ ಸರಿಯಾದ ಉತ್ತರ ಆಗಿರ್ತದೆ. ಅಂದರೆ 105ಕ್ಕೆ ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಆಪ್ಷನ್ 4 ಏನಪ್ಪ ಅಂದ್ರೆ ಆಗಿರುತ್ತೆ. ಎಸ್, ಇಲ್ಲೊಂದು ಪ್ರಶ್ನೆ ಇದೆ ನೋಡಿರಿ. ಚಿತ್ರದಲ್ಲಿ AC = BD. AC = BD ಆಗಿದೆ. AB ಮತ್ತು CD ಗಳ ನಡುವಿನ ಸಂಬಂಧವನ್ನು ಸೂಚಿಸುವ ಸರಿಯಾದ ಹೇಳಿಕೆ ಕೇಳಿದರೆ, ಅಂದರೆ AC ಮತ್ತು BD ನಡುವಿನ ಏನಪ್ಪ ಅಂದ್ರೆ ಸಂಬಂಧವನ್ನು ಕೇಳಿದ್ದಾರೆ. ಎಷ್ಟು ಈಸಿ ಇದೆ ನೋಡಿರಿ, ಹಂಗೆ ಬಿಡಿಸ್ತಾ ಹೋಗೋಣ ನೋಡಿರಿ ಸ್ವಲ್ಪ. ಸೊ ನಾನು ಏನು ತೊಗೊತೀನಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್ಲು ಅವ್ರು ಕೊಟ್ಟಿದ್ದಾರೆ ಆಲ್ರೆಡಿ AC = ಏನು ಕೊಟ್ಟಿದ್ದಾರೆ, BD ಅಂತ ಕೊಟ್ಟಿದ್ದಾರೆ. ಓಕೆನಾ, BD ಇರಲಿ. ನೆಕ್ಸ್ಟ್ ನಾ AC ಏನಂತ ಬರೆಯೋದು, ನಾನು AC = ಏನಂತ ಬರೆಯೋದಪ್ಪ ಅಂದ್ರೆ AB + BC ಬರೆಯೋದಲ್ಲ. AC ನಾನು AB + BC ಅಂತ ಬರೋದು. ಓಕೆನಾ, ಈಗ ಇಲ್ಲಿ ನೋಡಿ BD ಕೊಟ್ಟಿದ್ದಾರೆ. ದಟ್ ಈಸ್ BD = ಏನಾಗುತ್ತಪ್ಪ ಅಂದ್ರೆ, ರಿಪೀಟ್ ನೋಡಿರಿ, BD ಅಂದರೆ ಏನಂತ ಬರೆಯೋದು, ನಾನು BC + AB ಬರೆಯೋದಾ, BC + CB ಬರೆಯೋದು. ನೋಡಿ ಎಷ್ಟು ಇದೆ. ಸೊ ಈ ಒಂದು ರಿಲೇಷನಿಂದ ಏನಪ್ಪ ಅಂದ್ರೆ, ಈ ಒಂದು ಕೊಟ್ಟಿರೋ ಬೆಲೆಯಿಂದ ಹಿಂಗೆ ಕಂಡುಹಿಡ್ಬೋದು. ನೆಕ್ಸ್ಟ್ ಅಗೇನ್ AC = BD ಆದಾಗ ನಾ ಏನು ಬರ್ತೇಪ್ಪ ಅಂದ್ರೆ AB + BC ದಟ್ ಈಸ್ ಕೂಡ ಏನು ಬರುತ್ತಪ್ಪ ಅಂದ್ರೆ, ನಿಮಗೆಲ್ಲ ಗೊತ್ತಿದೆ ಏನಂತ ಬರ್ತೀನಿ ನಾನು, BC + CD. ಇಲ್ಲಿದೆ ನೋಡಿರಿ, BC + CD ಬರ್ತೀನಿ. ಓಕೆನಾ, ಸೊ ಅದರಿಂದ AB = ಏನಾಗ್ತಪ್ಪ ಅಂದ್ರೆ CD ಅಂತ ಹೇಳ್ಬೋದು. ಎಷ್ಟು ಈಜಿ ಇದೆ ನೋಡಿರಿ ಇಲ್ಲೇ. ಸೊ ಈ ಒಂದು ಕಾನ್ಸೆಪ್ಟ್ ಎಲ್ಲಿ ಬರ್ತಪ್ಪ ನಿಮಗೆ 10ನೇ ಕ್ಲಾಸಲ್ಲಿ ಬರುತ್ತೆ, 10ನೇ ತರಗತಿಯಲ್ಲಿ ಗಣಿತದಲ್ಲಿ ಬರುತ್ತೆ. ಸೊ ಅದರಿಂದ ನಾವೇನಪ್ಪ ಇದನ್ನು ಕ್ಲಿಯರ್ ಮಾಡ್ಕೋಬೋದು. ಅದರಿಂದ ಆಪ್ಷನ್ ಏನಪ್ಪ ಅಂದರೆ AB = CD ಏನಪ್ಪ ಅಂದರೆ ಅದೇ ಒಂದು ಸರಿಯಾದ ಹೇಳಿಕೆ ಆಗತ್ತಂತ ನಾವು ಹೇಳ್ಬೋದು. ನೆಕ್ಸ್ಟು 0.54 P/Q ರೂಪವು, ಇದು ಕೂಡ 9ನೇ ತರಗತಿಯಲ್ಲಿ ಬರುವಂಥ ಭಾಗಲಬ್ಧ ಸಂಖ್ಯೆಗಳಂತ ಐತಿ. ಆ ಒಂದು ಪಾಠದಲ್ಲಿ ಬರ್ತಿದ್ದು. ಸೊ ನಿಮಗೆಲ್ಲ ಗೊತ್ತಿದೆ ಭಾಗಲಬ್ಧ ಸಂಖ್ಯೆ P/Q ರೂಪದಲ್ಲಿ ಇರುತ್ತೆ ಅಂತ ಹೇಳಿದರೆ. ಸೊ ಆ ಒಂದು ಫಾರ್ಮ ಏನಾಗುತ್ತೆ ಅಂತ ಕೇಳಿದ್ರೆ ಎಷ್ಟು ಈಸಿ ಇದೆ ನೋಡ್ರಿ. ಸೊ ಮಾಡಿ ತೊಗೋಣ. ಸೊ ನಾನು ಇದನ್ನ ಎಕ್ಸ್ ಅಂತ ತೊಗೊತೀನಿ, ನಾನು ಸಿಂಪಲ್ ಇದೆ ನೋಡಿರಿ. X = 0.54 ಅಂತ ತೊಗೊತೀನಿ. ಓಕೆನಾ, ಸೊ ಈ ಒಂದು ಎಕ್ಸಕ್ಕೆ ನಾನು ಏನು ಮಾಡ್ತಪ್ಪ ಅಂದ್ರೆ 100ರಿಂದ ಗುಣಿಸೋಣ. ಓಕೆನಾ, ಎದಕ್ಕೆ 100ರಿಂದ ಗುಣಿಸ್ತೀರಿ ಅಂತ ಕೇಳ್ಬೋದು ನೀವು. 1000ರಿಂದ ಗುಣಿಸೋದು, 10ರಿಂದ ಗುಣಿಸೋದು ಅಂತ ನಾವು ಎದಕ್ಕಪ್ಪ ಅಂದ್ರೆ ಇಲ್ಲಿ 2 ಅಂಕಿ ಬಿಟ್ಟು ಒಂದು ಸಂಖ್ಯೆ ಬಿಂದಿದೆ, ಆದ್ದರಿಂದ ನಾನು 100 ತೊಗೊತೀನಿ. ಒಂದು ವೇಳೆ 3 ಅಂಕಿ ಬಿಟ್ಟು ಮಾಡಿದರೆ 1000 ತೊಗೊತಿದ್ದೆ, 1 ಅಂಕಿ ಬಿಟ್ಟು ಇದ್ರಪ್ಪ ಅಂದ್ರೆ 10 ತೊಗೊತಿದ್ದೆ. ಅದರಿಂದ ಒಂದು 100x ದಟ್ ಈಸ್ = 100ರಿಂದ 0.54 ಗುಣಿಸಿದಾಗ ಏನು ಬರ್ತಪ್ಪ ಅಂದ್ರೆ 54.54 ಬರುತ್ತೆ. ಬೇಕಾದ್ರೆ ಗುಣಿಸಿ ನೋಡಿರಿ. ಓಕೆನಾ, ಈಗ ನಾನು 100xಲ್ಲಿ ಒಂದು x ಕಳ್ತೀನಿ. ಸೊ 100x - x ದಟ್ ಈಸ್ = 54.54 - 0.54 ಮಾಡ್ತೀನಿ. ಓಕೆನಾ, ಸೊ ಈ ರೀತಿ ಮಾಡಿಗೆ ಏನು ಸಿಗುತ್ತಪ್ಪ ಅಂದರೆ 100ರಲ್ಲಿ 1 x ಹೋದರೆ 99x ದಟ್ ಈಸ್ = 54.54 - 0.54 ಮಾಡಿದ್ರೆ ನಮ್ಮ ಉತ್ತರ ಎಷ್ಟು ಸಿಗುತ್ತಪ್ಪ ಅಂದರೆ 54ನೇ ಸಿಗೋದು. ಸೊ ಇದನ್ನ ಬಾಕ್ಸ್ ನಮಗೆ ಎಕ್ಸ್ನ ಬೆಲೆ ಬೇಕು. X = ಏನಪ್ಪ ಅಂದರೆ 54/99. ಓಕೆನಾ, 54/99 ಇದನ್ನ ಕಟ್ತು ಬಿಡ್ರಿ. ಎಷ್ಟು ಹೊಡೆನ
9 6 54 9 11 99 ಆದ್ದರಿಂದ 6/11 ಎಷ್ಟು ಈಜಿ ಇದೆ ನೋಡಿರಿ. 6/11 ಏನಪ್ಪ ಅಂದ್ರೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ 2 ಏನಪ್ಪ ಅಂದ್ರೆ ಈ ಒಂದು P/Q ರೂಪದ ಉತ್ತರ ಎಷ್ಟಪ್ಪ ಅಂದ್ರೆ 6/11 ಏನಪ್ಪ ಅಂದ್ರೆ ನಿಮ್ಮ ಒಂದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ನೋಡೋಣ. 108ನೇದು ಇಲ್ಲಿದೆ ನೋಡಿರಿ. ಒಂದು ಸಂಖ್ಯೆಯ 3ನೇ ಒಂದಕ್ಕೆ ಅದರ 5ನೇ ಒಂದನ್ನು ಕೂಡಿದರೆ ಮೊತ್ತ 32 ಆಗುತ್ತೆ. ಹಾಗಾದರೆ ಆ ಒಂದು ಸಂಖ್ಯೆಯ ಬೆಲೆಯನ್ನು ಕೇಳಿದ್ದಾರೆ. ಆ ಒಂದು ಸಂಖ್ಯೆಯ ಬೆಲೆಯನ್ನು ಕೇಳಿದ್ರಿ ನೋಡಿ. ಎಷ್ಟು ಈಜಿ ಇದೆ ನೋಡಿರಿ. ವಾಕ್ಯ ರೂಪದಲ್ಲಿ ಕೊಡಿದರೆ ಅದನ್ನೇನಪ್ಪ ನಾವು ಬಿಡಿಸ್ಬೇಕಾಗತ್ತೆ. ಸೊ ಇದನ್ನೇನಪ್ಪ ಅಂದ್ರೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 109 ನೋಡೋಣ. 21 ಸೆಂಟಿಮೀಟರ್ ತ್ರಿಜ್ಯರು ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣವು ಅಂತ ಕೇಳಿದ್ದಾರೆ. ಸೊ ನಿಮಗೆಲ್ಲ ಗೊತ್ತಿದೆ ಅರ್ಧಗೋಳದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ. ಸೊ ಇದನ್ನು ಕಟ್ತೊಳಗೆ ಒಳಗೊಂಡ್ಲಿ 3 21 ಡೈರೆಕ್ಟ್ ಗುಣಿಸೋಣ. 2 27 44 ಮಾಡಲಿ 3 21 63 ಆಗುತ್ತೆ. ಸೊ ಇವೆರಡನ್ನು ಗುಣಿಸಿದಾಗ 2772 ಬಂದರೆ ನಿಮ್ಮೊಂದು ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. ನೆಕ್ಸ್ಟ್ ನೋಡೋಣ. ಆ್ಯಂಗಲ್ ಕೊಟ್ಟಿದ್ದಾರೆ ABD ಆ್ಯಂಗಲ್ 125 ಮತ್ತು AC ಕೋನ 130 ಆದರೆ ಎನ ಕೋನ ಒಂದು ತ್ರಿಭುಜದ ಒಟ್ಟು ಒಳಕೋನ ಗೊತ್ತು ನಿಮಗೆ 180 ಡಿಗ್ರಿ ಆಗಿರ್ತಂತೆ. ಒಂದು ತ್ರಿಭುಜದ ಒಟ್ಟು ಒಳಕೋನ ಸೊ 180 ಡಿಗ್ರಿ ಆದ್ರಪ್ಪ ಅಂದರೆ ಸೊ ಕೇಳಿದರೆ ಒಂದು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ 125 ಕೊಟ್ಟಿದ್ದಾರೆ. ಆದರೆ ಒಳಕೋನ ಕೊಟ್ಟಿಲ್ಲ. ಒಳಕೋನ ಏನಪ್ಪ ಅಂದರೆ 55 ಡಿಗ್ರಿ ಕೊಟ್ಟಿದ್ದಾರೆ. ಸೊ ಒಂದು 55 ಡಿಗ್ರಿ ಆದ್ರಪ್ಪ ಅಂದರೆ 55 ಹೆಂಗಾಗತ್ತಪ್ಪ ಅಂದರೆ ನೋಡಿರಿ ನಾವು ಸರಳಾಧಿಕ ಕೋನ ಅಂತ ಕರಿತೀವಿ ಅಥವಾ ಸರಳ ಯುಗ್ಮ ಅಂತ ಕರಿತೀವಿ. ಸೊ ಈ ಒಂದು ಕೋನ 125 ಕೊಟ್ಟಿದ್ದಾರೆ ಅವರು. ಸೊ ನಾವು ಇದನ್ನು ಕಂಡುಹಿಡಬೇಕು. ಸೊ 180 ಆಗಲಿಕ್ಕೆ ಇನ್ನು 125ಕ್ಕೆ ಎಷ್ಟು ಕಡಿಮೆ ಇದೆಯಪ್ಪ ಅಂದರೆ 55 ಡಿಗ್ರಿ ಕಡಿಮೆ ಇದೆ. ಸೊ ಒಂದು ಸಿಕ್ತು. ನೆಕ್ಸ್ಟ್ ಇಲ್ಲಿ ಒಟ್ಟು ಇನ್ನೊಂದದ್ದು ಕೊಟ್ಟಿದ್ದಾರೆ. ಅದೆಷ್ಟು ಕೊಟ್ಟಿದ್ದಾರೆ 130 ಕೊಟ್ಟಿದ್ದಾರೆ. ಸೊ 180 ಆಗಲಿಕ್ಕೆ ಅದೆಷ್ಟು ಕೋನ ಕಡಿಮೆ ಇತ್ತಪ್ಪ ಅಂದರೆ 50 ಡಿಗ್ರಿ ಕಡಿಮೆ ಇದೆ. ಸೊ ನಿಮಗೆಲ್ಲ ಗೊತ್ತಿದೆ ಒಂದು ತ್ರಿಭುಜದ ಒಳಕೋನ ಕೇಳಿದರೆ ಒಟ್ಟು ಒಳಕೋನಪ್ಪ 180 ಡಿಗ್ರಿ ಆಗಿರುತ್ತೆ. ಕೋನ ಎ ಅಷ್ಟೇ ಗೊತ್ತಿಲ್ಲ ನಮ್ಗೆ. ಕೋನ ಬಿ 55 ಡಿಗ್ರಿ, ಕೋನ ಸಿ 50 ಡಿಗ್ರಿ ಆಯಿತು. ಕೋನ ಎ ಬೇಕಾರಪ್ಪ ಅಂದ್ರೆ 50 + 55 ಎಷ್ಟು ಆಯ್ತಪ್ಪ ಅಂದ್ರೆ 105 ಡಿಗ್ರಿ ಆಯ್ತು. ಸೊ 180ಕ್ಕಿಂತ ಎಷ್ಟು ಡಿಗ್ರಿ ಕಡಿಮೆ ಇದೆ 75 ಡಿಗ್ರಿ ಕಡಿಮೆ ಇದೆ. ಸೊ 180 ಆಗಲಿಕ್ಕಿಂತ ಎಷ್ಟು ಕಮ್ಮಿ ಐತಪ್ಪ ಅಂದರೆ 75 ಡಿಗ್ರಿ ಏನಪ್ಪ ಅಂದ್ರೆ ಕಡಿಮೆ ಐತೆ. ಆದ್ದರಿಂದ ಆಪ್ಷನ್ ಡಿ ಅಥವಾ ಆಪ್ಷನ್ 4 ಏನಪ್ಪ ಅಂದ್ರೆ ಇದಕ್ಕೆ ನಿಮ್ಮ ಒಂದು ಸರಿಯಾದ ಉತ್ತರ ಆಗುತ್ತೆ. ಏನಪ್ಪ ಅಂದ್ರೆ ಅದು ಇನ್ನೊಂದು ರೀತಿಯಲ್ಲಿ ಮಾಡ್ಬೋದು. ಒಂದು ತ್ರಿಭುಜದ ಬಾಹ್ಯ ಕೋನ ಅದರ ಅಂತರಾಭಿಮುಖ ಕೋನಗಳ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಏನಪ್ಪ ಅಂದ್ರೆ ಸಮನಾಗಿರುತ್ತೆ. ಆ ಒಂದು ಮೆಥಡಲ್ಲಿ ಕೂಡ ನಾವೇನಪ್ಪ ಮಾಡ್ಬೋದು. ಸೊ ಅದರಿಂದ ಆಪ್ಷನ್ ಏನಪ್ಪ ಅಂದ್ರೆ ಡಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಬರೋದು ಪ್ರಾಬಬಿಲಿಟಿ. ಇದು ಬಹಳ ಸಿಂಪಲ್ ಇದೆ. ನಾನು ಆಲ್ರೆಡಿ ಹೇಳಿದ್ದೆ ಇದನ್ನು ನನ್ನ ಒಂದು ಕ್ಲಾಸಲ್ಲಿ. ಸೊ ಸಿಂಪಲ್ ಜಸ್ಟ್ ಕೌಂಟ್ ಮಾಡಿ ಟೋಟಲ್ 4 ಕೆಂಪು ಪೆನ್ ಅಂತ 5 ಕಪ್ಪು ಪೆನ್ ಅಂತ ಟೋಟಲ್ ಎಷ್ಟು 9 ಅದು. ಓಕೆ NF ಇದು. ಸೊ ಅವ್ರು ಹೆಂಗೆ ಕೇಳಿದರೆ ಕೇವಲ ಕೆಂಪು ಪೆನ್ ಟೋಟಲ್ 9 ಬರೆಯೋಣ. ಕೆಂಪು ಪೆನ್ ಎಷ್ಟಿದಾವೆ 5 ಇದ್ದಾವೆ. ಸೊ ಅದರಿಂದ 5/9 ಅಥವಾ 9/5 ಅನ್ನೋದೇನಪ್ಪ ಅಂದರೆ ಇದು ಅಂತ ನಿಮ್ಮ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಎ ಏನಪ್ಪ ಅಂದರೆ ಸರಿಯಾದ ಉತ್ತರ. ನೆಕ್ಸ್ಟ್ ಒಂದು ಘನಾಕೃತಿಯ ಮುಖಗಳ ಸಂಖ್ಯೆ ಮತ್ತು ಅಂಚುಗಳ ಸಂಖ್ಯೆಗಳು ಕ್ರಮವಾಗಿ 6 ಮತ್ತು 12 ಆಗಿವೆ. ಘನಾಕೃತಿಯಲ್ಲಿ ಶೃಂಗಗಳ ಸಂಖ್ಯೆ ವರ್ಟೈಸಸ್ ಕೇಳಿದ್ದಾರೆ. ಸೊ ಒಂದು ಫಾರ್ಮುಲಾ ಇದೆ. ಏನಪ್ಪ ಅಂದ್ರೆ ಫಾರ್ಮುಲಾ F+V ಏನಪ್ಪ ಅಂದ್ರೆ E+2 ಅಂತ. F+V E+2 ಅಂತ. ಫೇಸಸ್ ಎಷ್ಟು ಕೊಟ್ಟಿದ್ದಾರೆ 6 ಕೊಟ್ಟಿದ್ದಾರೆ. ಅಂಚುಗಳ ವಿ ಕಂಡಿಡೋಕೆ ನಾನು ಈ ಎಡ್ಜಸ್ ಎಷ್ಟು ಕೊಟ್ಟಿದ್ದಾರೆ ಅಂಚುಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 12 ಕೊಟ್ಟಿದ್ದಾರೆ. 12 + 2 2 6 + ವಿ 12 + 2 14. ವಿ ಬೆಲೆಗೆ ನಾನು ವಿ ಬೆಲೆ ಬೇಕು. ಸೊ 14 ಮೈನಸ್ ಏನು ಮಾಡ್ದಪ್ಪ ನಾನು ಈ ಕಡೆ ತರ್ತೀನಿ ಎಡಕ್ಕೆ 6 ಅದರಿಂದ ಬಲಕ್ಕೆ ತರ್ತೀನಿ. ವಿ ವರ್ಟೈಸಸ್ 14ರಲ್ಲಿ 6 ಹೋದಷ್ಟು 8 ಅದರಿಂದ ಎಷ್ಟು ಶೃಂಗಗಳಿರ್ತಾವಪ್ಪ ಅಂದ್ರೆ ಅದರಲ್ಲಿ 8 ಶೃಂಗಗಳ ಸಂಖ್ಯೆ ಅಲ್ಲಿ ಕಂಡಿರುವಂಥ ಶೃಂಗಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 8. ಅದರಿಂದ ಆಪ್ಷನ್ ಏನಪ್ಪ ಅಂದ್ರೆ ಇಲ್ಲಿದೆ ಆಪ್ಷನ್ 1 ಏನಪ್ಪ ಅಂದ್ರೆ ನಿಮ್ಮ ಸರಿಯಾದ ಉತ್ತರ ಆಗುತ್ತೆ.
ನೆಕ್ಸ್ಟು ಕೇಳಿದ್ರೆ ನೋಡ್ರಿ ಎಷ್ಟು ಸಿಂಪಲ್ ಇದೆ. 113ನೇ ಪ್ರಶ್ನೆ ಈ ರೀತಿ ಇದೆ. ಸೊ ಅದೇನು ಹೇಳ್ತಪ್ಪ ಅಂದರೆ, ಒಂದು 4 ಸೆಂಟಿಮೀಟರ್ ಉದ್ದದ ಬಾಹುವಿನ ಒಂದು ಸಮಬಾಹು ತ್ರಿಭುಜ ಕೊಟ್ಟಿದ್ದಾರೆ. ಏನು ಕೊಡಿ ತ್ರಿಭುಜ ಸಮಬಾಹು ಎಲ್ಲ 3 ಭಾಗಗಳೇನಪ್ಪ ಸಮಾಧಾನ ಅಂತ ಹೇಳಿದ್ದಾರೆ. ತಂತಿಯ ತುಂಡು ಬಳಸಿ ತಯಾರಿಸಲಾಗಿದೆ. ನೇರಗೊಳಿಸಿದ ನಂತರ ಚೌಕಾಕಾರಕ್ಕೆ ಅಂದರೆ ಇದು 4 ಇದು 4 ಇದು 4 ಅಂತ ಹೇಳಿದರೆ ಇದನ್ನೇನಪ್ಪ ಅಂದ್ರೆ ಚೌಕಾಕಾರಕ್ಕೆ ಬಾಗಿಸ್ರಿ. ಈ ಒಂದು ತಂತಿ ನಾನು ಈ ರೀತಿ ಮಾಡಂತ ಹೇಳಿದ್ದಾರೆ ಅವರು. ಮಾಡಿದಾಗ ಚೌಕದ ಪ್ರತಿಬಾಹು ಕೇಳಿದ್ದಾರೆ. ಸೊ ಒಂದು ಚೌಕದ ಪ್ರತಿಬಾಹು ಕೇಳಿದರೆ ಸೊ ಅದರಿಂದ ನಿಮ್ಗೆ ಗೊತ್ತಿರ್ತೀವಿ ಪೆರಿಮೀಟ್ರ್ ಏನೈತೆ ಚೌಕದ್ದು 4E ಅಂತ ಗೊತ್ತೈತೆ. ಓಕೆನಾ. ಸೊ 4ಕ್ಕೆ 4 ಬರ್ತೀನಿ ನಾನು. ಓಕೆನಾ, 4ಕ್ಕೆ 4 ಬರ್ತದೆ. ಪೆರಿಮೀಟ್ರ್ ಎಷ್ಟು ಕೊಟ್ಟಿದ್ರೆ ಇಲ್ಲಿ ಬಳಸಿದಾಗ ಅಂದರೆ ಟೋಟಲ್ ಎಷ್ಟಾಗುತ್ತೆ 4 + 4 + 4 ಎಷ್ಟಾಯ್ತು ಪೆರಿಮೀಟ್ರ್ 12 ಆಯ್ತು. ಸೊ ಈ 12 ತ್ರಿಭುಜದ ಸುತ್ತಳತೆಯನ್ನು ಚೌಕಕ್ಕೆ ಬಳಸಿದ್ರಪ್ಪ ಎಷ್ಟಾಗುತ್ತೆ ಅಂತ ಕೇಳಿದರೆ ಚೌಕದ ಸುತ್ತಳತೆ ಸಮ ಮಾಡಿ. ಸೊ 4 × 4E. ಸೊ ಈ 4 ಗುಣಾಕಾರ ಈ ಕಡೆ ಅಂದ್ರೆ ಬಾಕಾರ 4 1 4 3 ಆದ್ದರಿಂದ ಚೌಕದ ಪ್ರತಿ ಬಾಹುವಿನ ಅಳತೆ ಎಷ್ಟಾಗುತ್ತಪ್ಪ ಅಂದರೆ 3 ಸೆಂಟಿಮೀಟ್ರ್. ತ್ರಿಭುಜದ ಸುತ್ತಳತೆ 12 ಆಗುತ್ತೆ. ಈ ಒಂದು ತ್ರಿಭುಜದ ಸುತ್ತಳತೆಯನ್ನು ಚೌಕದ ಸುತ್ತಳತೆಗೆ ಪರಿವರ್ತಿಸಿದಾಗ ಆ ಒಂದು ಚೌಕದ ಬಾಹುವಿನ ಅಳತೆ ಕೇಳಿದ್ದಾರೆ. ಸೊ 12 = 4E. 4 1 4 3 12. ಆದ್ದರಿಂದ ಈ ಸೈಡ್ ಎಷ್ಟಾಗುತ್ತಪ್ಪ ಅಂದರೆ 3 ಸೆಂಟಿಮೀಟ್ರ್. ಆದ್ದರಿಂದ ಆಪ್ಷನ್ ಡಿ ಅಥವಾ 4ನೇದು ಏನಪ್ಪ ಅಂದರೆ ಆಪ್ಷನ್ 4 3 ಸೆಂಟಿಮೀಟ್ರ್ ಏನಪ್ಪ ಅಂದರೆ ನಿಮ್ಮ ಸರಿಯಾದ ಉತ್ತರ ಆಗುತ್ತೆ. ಎಸ್ ನೆಕ್ಸ್ಟು ಅದರ ABC ಸುತ್ತಳತೆ. ಓಕೆ, ಏನು ಕೇಳಿದರೆ ತ್ರಿಭುಜ ABCಯಲ್ಲಿ ಕೋನ C ಲಂಬಕೋನವಾಗಿದೆ. AC = 5 ಸೆಂಟಿಮೀಟ್ರು ಮತ್ತು BC = 12 ಸೆಂಟಿಮೀಟ್ರ್ ಆದಾಗ ABCಯ ಸುತ್ತಳತೆ ಸಿಂಪಲ್ ಇದೆ ನೋಡ್ರಿ. AC ಕೇಳಿದ್ದಾರೆ ಅಂದರೆ ಏನು AC ಒಂದೇನಪ್ಪ ಲಂಬಕೋನ ಸಿ ತೊಗೊಂಡು ACB ಈ ರೀತಿ ಮಾಡಕ್ಕೆ ನಾವು ಇದನ್ನು. ಸೊ ಇದನ್ನ 5 ಕೊಟ್ಟಿದ್ರೆ AC, BC ಎಷ್ಟು ಕೊಟ್ಟಿದ್ರೆ 12 ಕೊಟ್ಟಿದ್ದಾರೆ. ಸೊ ಇದು X ಗೊತ್ತಿಲ್ಲ. ಸೊ ನಿಮಗೆಲ್ಲ ಗೊತ್ತಿದೆ ಪೈಥಾಗರಸ್ನ ಪ್ರಮೇಯ ಪ್ರಕಾರ ನಾನೇನು ಸೂತ್ರ ಡೈರೆಕ್ಟ್ ಬಿಡಿಸ್ತೀನಿ. ಸೊ AC² ಅಥವಾ AB² ಏನಾಗ್ತಪ್ಪ ಅಂದ್ರೆ AC² + BC². ಓಕೆನಾ. AC 5² + 12² 25 + 104 ತಗೊಂಡ್ರೆ 169. ಓಕೆನಾ. ಸೊ AB ಎಷ್ಟು ಸಿಕ್ತು ನನಗೆ AB² = 169. AB ಎಷ್ಟು ಸಿಗುತ್ತಪ್ಪ ಅಂದ್ರೆ 13 ಸಿಗುತ್ತೆ. ಅಂದರೆ ಈ ಒಂದು AB ಬಾಹುವಿನ ಅಳತೆ ಎಷ್ಟು ಬಂತು 13 ಬಂತು. ಸೊ ಇವುಗಳನ್ನೆಲ್ಲ ಕೂಡಿಸ್ಬೇಕು. ಈಗ ಬಾಹು 13 ಪ್ಲಸ್ ಎಷ್ಟು ಕೊಟ್ಟಿದ್ದಾರೆ 5 + 12 ಇವೆಲ್ಲ ಕೂಡಿಸಿ 3 ಭಾಗಗಳು 13 + 5 ಎಷ್ಟು 18, 18 + 12 ಎಷ್ಟು 30. ಆದ್ದರಿಂದ ಆಪ್ಷನ್ ಡಿ ಅಥವಾ ಆಪ್ಷನ್ 4 ಏನಪ್ಪ ಅಂದರೆ ನಿಮ್ಮ ಒಂದು ಸರಿಯಾದ ಉತ್ತರ ಆಗುತ್ತೆ. ಎಷ್ಟಾಗುತ್ತಪ್ಪ ಅಂದ್ರೆ ಪ್ರತಿ ಎಲ್ಲ ಬಾಹುವಿನ ಅಳತೆ ಎಷ್ಟಪ್ಪ ಅಂದರೆ 30 ಸೆಂಟಿಮೀಟ್ರ್ ಅಥವಾ ಒಂದು ಸುತ್ತಳತೆ. ನೆಕ್ಸ್ಟು ಏನಪ್ಪ ಅಂದರೆ 115ನೇ ಕ್ವೆಶ್ಚನ್ ನೋಡಿರಿ. ಒಂದು ಸಂಖ್ಯೆಯ 5/4 ಅದೇ ಸಂಖ್ಯೆಯ 4/3 4 ಹೆಚ್ಚು ಆದರೆ ಆ ಸಂಖ್ಯೆ. ಸೊ ಒಂದು ಸಂಖ್ಯೆ ಐತೆ ಅಂತ ಗೊತ್ತಿಲ್ಲ ಅಂತ ಅದನ್ನ ನಾನು ಗೊತ್ತಿಲ್ಲದ್ದು ಏನು ತೊಗೊಂತ ನಾನು ನಮ್ಮ ಗಣಿತದಲ್ಲಿ X ಅಂತ ತೊಗೋಬೇಕು ಗೊತ್ತಿಲ್ಲದನ್ನು. ಓಕೆ, ನಾನು ಈಗ ಅದನ್ನೇ ತೊಗೊತೀನಿ. ಸೊ ಯಾವುದೋ ಒಂದು ಸಂಖ್ಯೆ ಅದು ಗೊತ್ತಿಲ್ಲ ಅದು. ಸೊ ಆ ಒಂದು ಸಂಖ್ಯೆಯ 4/5 ಅಂದರೆ 4x ಬಾಗಲೇ ಎಷ್ಟಾಗುತ್ತೆ 5 ಆಗುತ್ತೆ. ದಟ್ ಈಸ್ ಈಕ್ವಲ್ ಅದು ಏನಪ್ಪ ಅಂದ್ರೆ ಅದೇ ಸಂಖ್ಯೆಯ 4ನೇ 3 ಆಯ್ತು. ಓಕೆನಾ. 4ನೇ 3 ಎಷ್ಟು ಹೆಚ್ಚೈತೆ ಅಂತ ಹೇಳ್ಯಾರ 4 ಹೆಚ್ಚೈತೆ ಅಂತ ಹೇಳ್ಯಾರ. ಓಕೆನಾ. ಸೊ ಈಗ 4x ಬಾಗಲೇ 5 - 3x ಬಾಗಲೇ 4 x ಒಂದು ಕಡೆ ಮಾಡ್ಕೊಂಡು = 4. ಸೊ 5 ಮತ್ತು ಸಾರಿ ಎಷ್ಟಿದು 3 ಬಾಗಲೇ 4 ಆಗುತ್ತೆ. ಓಕೆ, ಇದ್ರ LCM ಎಷ್ಟಾಗ್ತಪ್ಪ ಅಂದರೆ 20 ಆಗುತ್ತೆ. ಸೊ 20 ಮಾಡಿ ಏನಪ್ಪ ಅಂದ್ರೆ 4 16 x ಬಾಗಲೇ 20. ಓಕೆನಾ. ಎಸ್ 20 ದಟ್ -15. ಓಕೆನಾ. 15 ಬಾಗಲೇ 20 ದಟ್ ಈಸ್ ಈಕ್ವಲ್ ಟು 4 ಆಗುತ್ತೆ. ಸೊ ಇದನ್ನು ಮಾಡಿದಾಗ ಏನಪ್ಪ ನೆಕ್ಸ್ಟ್ ಏನಾಗುತ್ತಪ್ಪ ಅಂದರೆ ಈ LCM ಸೇಮ್ ಮತ್ತು 16 5 ಹೋದರೆ 1 ಆಯಿತು. ಓಕೆನಾ. ಎಷ್ಟು ಈಸಿ ಇದೆ ನೋಡಿರಿ. ಛೇದಗಳ ಸಂಬಂಧಕ್ಕೆ ನಾವು ನೇರವಾಗಿ ಕಳೆಯಬಹುದು. 16x ಅಲ್ಲಿ 15x ಹೋದರೆ 1x ಅಂದರೆ x ಅಂತ ಆಯಿತಾ. x ಈಸ್ ಈಕ್ವಲ್ ಎಷ್ಟಪ್ಪ ಅಂದರೆ x ಬಾಗಲೇ 20 ಉಳಿತು.
ಎಕ್ಸ್ ಬಾಗಲೇ 20 ಈಜ್ಕೊಟ್ಟು 4 ಎಕ್ಸ್ ಈಜ್ಕೊಟ್ಟು ಏನಪ್ಪ ಅಂದ್ರೆ 20 ಗುಂಡ್ಲೆ 4 ಎಷ್ಟು 80. ಸೊ ಅದರಿಂದ ಆಪ್ಷನ್ ಸಿ ಅಥವಾ ಆಪ್ಷನ್ 3 ಏನಪ್ಪ ಅಂದ್ರೆ ನಿಮ್ಮ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಎಷ್ಟು ಸಿ 3 ಆಪ್ಷನ್ 3 ಏನಪ್ಪ ಅಂದ್ರೆ 80 ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ. ಸೊ ಆದರೆ ಏನಕ್ಕೆ ಅಂದರೆ ಓಕೆ ಆ ಒಂದು ಸಂಖ್ಯೆ ಯಾವುದಪ್ಪ ಅಂದ್ರೆ 80 ಆಗುತ್ತೆ. ಸೊ ಒಟ್ಟಾರೆಗೆ ಈ ಒಂದು ಪತ್ರಿಕೆ ಒಂದರಲ್ಲಿ ಗಣಿತ ವಿಷಯದಿಂದ ಎಷ್ಟು 25 ಕ್ವಶನ್ಗಳು ಈ ಒಂದು ಅಭ್ಯಾಸಕ್ಕೆ ಅದು ಏನಪ್ಪ ಅಂದರೆ ಇನ್ನೂ 5 ಕ್ವಶನ್ಸ್ ಪೆಡಗೋಗಿ ಇದ್ದಾವೆ. ಸೊ ನಾವು ಲೆಕ್ಕಗಳನ್ನು ಮಾತ್ರ ಬಿಡಿಸಿದ್ವಿ. ನನ್ನ ಪ್ರಕಾರ ಏನಪ್ಪ ಅಂದರೆ ಇವತ್ತಿನ ಒಂದು ಪತ್ರಿಕೆ ಒಂದರ ಗಣಿತ ಭಾಳ ಸುಲಭ ಇತ್ತು. ಪ್ರಯತ್ನ ಮಾಡಿದ್ರೆ ಅಂತ ಏನಪ್ಪ ಅಂದ್ರೆ ಫಲ ಸಿಗುತ್ತೆ. ಮ್ಯಾಕ್ಸಿಮಮ್ ಎಷ್ಟಪ್ಪ ಅಂದರೆ ಒಂದು 20 ಮೇಲೆ ಬಂದು ಇದರಿಂದ ಸರಳ ಕ್ವಶನ್ಸ್ಗಳನ್ನು ಬಂದಿದೆ ಅಂತ ಹೇಳ್ಬೋದು. ಸೊ ಮುಂದಿನ ವಿಡಿಯೋಲಿ ನಾವು ವಿಜ್ಞಾನವನ್ನು ಚರ್ಚೆ ಮಾಡೋಣ. ನಮಸ್ಕಾರಗಳು.